ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಈದ್ ಮಿಲಾದ್ ಪ್ರಯುಕ್ತ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಅನ್ನ ಸಂತರ್ಪಣೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾ ಹಾಗೂ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಆಯೋಜಿಸಿದ ಈ ಸೇವಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಸ್ಪತ್ರೆ ಚಿಕಿತ್ಸೆಗಾಗಿ ಆಗಮಿಸಿದ ರೋಗಿಗಳಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗೆ ಪ್ರೀತಿಯಿಂದ ಊಟ ವಿತರಿಸಲಾಯಿತು. ಹಸಿದವರಿಗೆ ಅನ್ನ ನೀಡುವುದು ಮಾನವೀಯತೆಯ ಒಂದು ಮಹತ್ವದ ಸೇವೆಯಾಗಿದ್ದು, ಸಮಾಜದಲ್ಲಿ ಪರಸ್ಪರ ಸಹಕಾರ, ಕರುಣೆ ಹಾಗೂ ಸೇವಾ ಮನೋಭಾವನೆ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಶ್ರೀಧರ್ ನೀಲ್ನಾಯ್ಕ್, ಮುಸ್ಲಿಂ ಧರ್ಮಗುರು ಕಾರಿ ಸಮೀರ್ ಉಲ್ಲಾ ಖಾದ್ರಿ, ಮುಖಂಡರಾದ ಮಲ್ಲಿಕಾರ್ಜುನ್ ಮೇಟಿ, ನಾಗರಾಜ್ ಹದ್ಲಿ, ಸಲೀಂ ಮೋಮಿನ್, ರಾಜಶೇಖರ್ ಮಾನೆ, ಇರ್ಫಾನ್ ಸೆಲೆದಾರ್, ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾದ ಮಹೇಶ್ ಕೋನಿ, ಲಖನ್ ರೊಕಡೆ, ಇಲಿಯಾಸ್ ಮದರ್ಕಂಡೆ, ಶ್ರೀಕಾಂತ್ ನೀಲ್ನಾಯ್ಕ್, ಸಂತೋಷ್ ನೀಲ್ನಾಯ್ಕ್, ಬಂದೆ ನಮಾಜ್ ಬದಾಮಿ, ಜಹೂರ್ ಅಬ್ಬಾಸ್ ಕಲಾಸಿ, ಮೌಲ್ ಸಾಬ್ ಹಿರೇಮಣಿ, ಜಾವಿದ್ ವ್ಯಾಪಾರಿ, ಇಸ್ಮಾಯಿಲ್ ನದಾಫ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಬಾಗಲಕೋಟೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಭೀಮಾ ಅಂಬೇಡ್ಕರ್ ಅವರ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಇವತ್ತು ಈ ದಿನ ಒಂದು ಪವಿತ್ರವಾದ ಈ ಸಂದರ್ಭದಲ್ಲಿ ಇಲ್ಲಿಯ ರೋಗಿಗಳಿಗೆ ಮತ್ತು ಅವರ ಜೊತೆ ಇರುವಂತಹ ಎಲ್ಲ ಅಟೆಂಡರ್ಸ್ಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಇವತ್ತು ಪ್ರವಾದಿ ಮೊಹಮ್ಮದರ ಹುಟ್ಟುಹಬ್ಬದ ಆಚರಣೆಯನ್ನು ಈ ಸಂಸ್ಥೆ ಅಂಬೇಡ್ಕರ್ ಕ್ರೀಡಾಭಿವೃದ್ಧಿ ಸಂಸ್ಥೆಯವರು ಬಹಳ ಅರ್ಥಪೂರ್ಣವಾಗಿ ಒಂದು ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅಂಬೇಡ್ಕರ್ ಅವರ ಸಂದೇಶ ಏನಿತ್ತು, ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಘನತೆಯಿಂದ ಪ್ರತಿಯೊಬ್ಬ ಮನುಷ್ಯನು ಕೂಡ ಬದುಕಬೇಕು, ಸಹೋದರತ್ವದ ಒಂದು ಭಾವನೆಯೊಂದಿಗೆ ಬದುಕಬೇಕು ಅನ್ನುವಂಥ ಒಂದು ವಿಶ್ವದಲ್ಲಿ ಅತ್ಯುತ್ತಮವಾದಂಥ ಸಂವಿಧಾನವನ್ನು ನೀಡಿರುವಂಥ ಅಂಬೇಡ್ಕರ್ ಅವರ ಹೆಸರಿನಲ್ಲಿರುವಂಥ ಈ ಸಂಸ್ಥೆ ಇವತ್ತು ಈ ದಿನ ಒಂದು ಪವಿತ್ರವಾದ ಹಬ್ಬದ ದಿನದಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಟುಕೊಂಡದ್ದು ಬಹಳ ಅರ್ಥಪೂರ್ಣವಾದಂಥದ್ದು. ನಾವೆಲ್ಲರೂ ನಮ್ಮ ನಾಗರಾಜ್ ಹದ್ಲಿಯವರಾಯಿತು, ಮಲ್ಲಿಕಾರ್ಜುನ್ ಮೇಟಿಯವರಾಯಿತು, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದಂಥ ಡಾಕ್ಟರ್ ಮಹೇಶ್ ಕೋಣಿಯವರಾಯಿತು, ನೀಲ್ ನಾಯಕ್ ಅವರಾಯಿತು, ಎಲ್ಲ ಬಂಧುಗಳು ಇಲ್ಲಿ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ನಮಗೆಲ್ಲ ಇದರಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇದರಲ್ಲಿ ಭಾಗವಹಿಸಿರುವಂಥ ಎಲ್ಲ ಬಾಂಧವರಿಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೈ ಹಿಂದ್.